ಯಾರು ಇಷ್ಟ ಆಗ್ತಾರೆ? ನಮಗೆ ಕಾರ್ತಿಕ್. ಏನಕ್ಕೆ ರೀ? ಕಾರ್ತಿಕ್ ಅಂದರೆ ಅಗ್ರೆಸಿವ್ ಇಲ್ಲ, ಮತ್ತು ಎಲ್ಲರ ಹತ್ರ ನೀಟಾಗಿ ಮಿಂಗಲ್ ಆಗ್ತಾರೆ. ಚೆನ್ನಾಗಿ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಟಾಸ್ಕ್ ಮಾಡ್ತಿದ್ದಾರೆ. ಕಾರ್ತಿಕ್ ಅವರು ಮೊದಲು ಸಂಗೀತ ಅವ್ರ ಹತ್ರ ಇದ್ರು, ಆಮೇಲೆ ತನಿಷ್ ಹತ್ರ, ಈಗ ನಮ್ಮ ಹತ್ರ ಈ ಚೇಂಜಸ್ ಅವ್ರು ಏನಂತೀರಾ? ಯಾವುದೇ ಕಾರಣಕ್ಕೂ ಅವ್ರಿಗೂ ಹೋಲಿಕೆ ಮಾಡಬೇಡಿ ಸರ್. ಕಾರ್ತಿಕ್ ಅವರು ಖಂಡಿತ ಇಂಡಿಪೆಂಡೆಂಟಾಗಿ ಆಡ್ತಿದ್ದಾರೆ. ಸಂಗೀತನೇ ಬೇರೆ, ಸಂಗೀತನೇ, ತನಿಷನೇ. ಬಟ್ ಕಾರ್ತಿಕ್ ಅದಕ್ಕಿಂತ ಸ್ವಲ್ಪ ಮೇಲೇನೆ 100% ಕಾರ್ತಿಕ್. ಮೊದಲು ಆಟ ಅಂತ ಬಂದರೆ ಜಾಸ್ತಿ ಅಗ್ರೆಸಿವ್ ಆಗ್ತಾ ಇದ್ರು, ಈಗೆಲ್ಲ ಸೈಲೆಂಟ್ ಆಗ್ತಾ ಇದಾರಲ್ಲ, ಖಂಡಿತ ಇಲ್ಲ, ಎಲ್ಲೂ ಅಗ್ರೆಸಿವ್ ಆಗಿಲ್ಲ. ಅಗ್ರೆಸಿವ್ ಆಗಿರೋದೇ ವಿನಯ್ ಅವರು. ನಿನ್ನೆ ಎಪಿಸೋಡ್ ನೋಡಿದ್ರಾ? ನೋಡಿದ್ವಿ. ಡ್ರೋನ್ ಪ್ರತಾಪ್ ಮತ್ತು ವಿನಯ್ ಅವರು ಜಗಳ ಆಡ್ತಾ ಇದ್ರು, ಯಾರು ತಪ್ಪಂತೀರಾ ಸರ್? ಅದು ಬಿಗ್ ಬಾಸ್ ವಿನಯ್, ಬಿಗ್ ಬಾಸೇ ವಿನ್. ಅದನ್ನ ಡಿಸೈಡ್ ಮಾಡ್ಬೇಕು ಯಾರು ತಪ್ಪಿದೆ ಅಂತಾನೆ. ಬಟ್ ನಾವು ಹೇಳ್ತಿರೋದು ಕಾರ್ತಿಕ್ ಬಗ್ಗೆ ಹೇಳ್ಬೋದು. ಅಲ್ಲ, ಇಬ್ಬರು ಇಡೀ ಸಡನ್ ಆಗಿ ಸ್ವಲ್ಪ ಸೈಲೆಂಟ್ ಆಗಿದ್ದ ಹುಡುಗ ಇಮ್ಮಿಡಿಯೇಟ್ಲಿ ತಿರುಗಿ ಬೀಳ್ತಾನೆ. ಅಣ್ಣ ಅನ್ಕೊಂಡು ಮಾತಾಡಬೇಡಿ, ಪರಿಣಾಮ ನೆಟ್ಟಗಿರುತ್ತೆ. ಇಲ್ಲ ಸರ್, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನೋಡ್ತೀವಿ ಎಪಿಸೋಡು, ನಾವು ಊಟ ಗೀಟು ಬೇರೆದೇನು ನೋಡಿಲ್ಲ. ಬಟ್ ಅದ್ರಲ್ಲಿ ಯಾರು ತಪ್ಪು ಅಂತ ನಮಗೆ ಗೊತ್ತಿಲ್ಲ ಸರ್. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಸಂಗೀತ ಡಬಲ್ ಗೇಮರ್ ಸರ್. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅಯ್ಯೋ ಸೂಪರ್ ಸರ್. ಅವ್ರು ಪ್ರತಿಯೊಂದು ಎಪಿಸೋಡು ಒಂದೊಂದು ಸೆಕೆಂಡು ಕೂಡ ಒಬ್ಬೊಬ್ಬರಿಗೆ ಒಂದು ಲೈಫ್ಗೆ ಮಾರ್ಗದರ್ಶನ. ನಿಮ್ಮ ಓಟು? ಕಾರ್ತಿಕ್. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಾ? ನಮ್ರತ ಅವರು ಹೋಗ್ತಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನೇರವಾಗಿ ಕಾರ್ತಿಕ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಾರ್ತಿಕ್ ತುಂಬ ಚೆನ್ನಾಗಿ ಆಡಿದ್ದೀರಾ, ಆಡಿ ಇದೇ ಥರ ಆಡಿ. ನಿಮ್ಮ ಸಪೋರ್ಟು ನಿಮ್ಗೆ ಯಾವತ್ತು ನಿಮ್ದೇನ, ಖಂಡಿತ ನೀವು ವಿನ್ ಆಗ್ತೀರಾ, ಆಡಿ. ಇವತ್ತು ಒಂದು ಟಾಸ್ಕ್ ಆಗ್ತಾ ಇದೆ, ಪ್ರೋಮೋ ನೋಡಿದ್ರಾ? ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಇವತ್ತು ಟಾಸ್ಕಲ್ಲಿ ವಿನ್ ಆದವರು ಫೈನಲ್ಗೆ ಬರ್ತಾ ಇದ್ದಾರೆ, ಯಾರು ಬರ್ಬೋದು ಅಂತೀರಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್, ನೋಡಬೇಕು, ನೋಡಿದ್ರೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.